ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಸಂಚಿಕೆ ಬಹಳ ವಿಶೇಷವಾದ ಸಂಚಿಕೆ. ವೈಯಕ್ತಿಕವಾಗಿ ನನಗೆ ಬಹಳ ಖುಷಿ ಕೊಡುವಂಥ ಸಂಚಿಕೆ. ಯಾಕೆಂದರೆ ಇವತ್ತಿನ ದಿನ ನನ್ನ ಮೊಮ್ಮಗ ಸಮರ್ಥ ಒಂದು ನಾಟಕದ ಶಿಬಿರಕ್ಕೆ ಹೋಗ್ತಾ ಇದ್ದ. ನಿಮಗೆಲ್ಲ ಗೊತ್ತಿರುವಂತೆ ಸಂಚಾರಿ ಥಿಯೇಟರ್ ಅಂದರೆ ಕನ್ನಡದ ಪ್ರಖ್ಯಾತ ನಟ ಮತ್ತು ರಂಗಭೂಮಿ ನಟರಾದಂತಹ ರಂಗಾಯಣ ರಘು ಅವರ ಶ್ರೀಮತಿಯಾದಂತಹ ಮಂಗಳ ರಂಗಾಯಣ ರಘು ಅವರು ಕನ್ನಡ ನಾಡಿನ ಸುಪ್ರಸಿದ್ಧ ನಾಟಕಗಾರರಾದ BV ಕಾರಂತ್ ಮತ್ತು ಅವರ ಮಡದಿ ಪ್ರೇಮ ಕಾರಂತ್ ಅವರ ನೆನಪಿನಲ್ಲಿ ಮಕ್ಕಳ ಒಂದು ರಂಗ ತರಬೇತಿ ಶಿಬಿರವನ್ನು ಅವರು ಮಾಡ್ತಾರೆ. ಅದರಲ್ಲಿ ಶಿಶುರಂಗ, ಆದಿರಂಗ, ಬಾಲರಂಗ ಅಂತ ಅದನ್ನು ವಿಭಾಗಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಫಸ್ಟ್ ಶಿಶುರಂಗ, ಆಮೇಲೆ ಆದಿ, ಆಮೇಲೆ ಬಾಲ. ಈಗ ಸಮರ್ಥ ದೊಡ್ಡವನಾಗಿದ್ದಾನೆ. ಈ 2 ಕೋರ್ಸ್ಗಳನ್ನ ಮುಗಿಸಿ ಅವನು ಬಾಲರಂಗಕ್ಕೆ ಬಂದಿದ್ದಾನೆ. ಸುಮಾರು 3 ತಿಂಗಳ ಕಾಲ ಈ ಒಂದು ತರಬೇತಿ ಶಿಬಿರವನ್ನು ಅವರು ಮಾಡ್ತಾರೆ. ಕೊನೆಯ ದಿನ ಸಮಾರಂಭ. ಇವತ್ತು ಸಾಯಂಕಾಲ 6:30 ಗಂಟೆಗೆ ಸಮಾರಂಭದ ಕಾರ್ಯಕ್ರಮ ನಡೆಯುತ್ತೆ. ಆ ಮಕ್ಕಳೆಲ್ಲರೂ ಕೂಡ ಈ 3 ತಿಂಗಳ ಕಾಲ ಅವರು ಹೇಳ್ಕೊಟ್ಟದನ್ನ ಒಂದು ನಾಟಕ ರೂಪದಲ್ಲಿ ಅವರು ತರ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಹೋಗಿ ನೋಡಿ ಆನಂದಿಸಲಿದ್ದೇವೆ. ಇವತ್ತು ಮೊಮ್ಮಗನ್ನ ಕೇಳೋಣ, ಸಮರ್ಥನ ಯಾವ ನಾಟಕ ಅಭಿನಯಿಸ್ತಾರೆ, ನಾಟಕದ ಸ್ವಲ್ಪ ಏನಾದರೂ ಸುಳಿವು ಅಂತಾರಲ್ಲ ಅದನ್ನ ತಿಳ್ಕೊಂಡ್ರೆ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಖಂಡಿತವಾಗೂ ಅರ್ಥ ಆಗುತ್ತೆ ಅಂದ್ಕೊಳ್ತಿದ್ದೀನಿ. ಸಮರ್ಥ, ನನ್ನ ಸಂಚಿಕೆಗೆ ಸ್ವಾಗತ. ಸಮರ್ಥ, ಇವತ್ತು ಸಾಯಂಕಾಲ 6:30 ಗಂಟೆಗೆ ನಿಮ್ಮ ರಂಗ ತರಬೇತಿ ಶಿಬಿರದ ಸಮಾರಂಭದ ಒಂದು ನಾಟಕವನ್ನ ನೀವೆಲ್ಲ ಪ್ರದರ್ಶನ ಮಾಡ್ತಿದ್ದೀರಾ. ಮೊದಲನೇದಾಗಿ ನಿಮ್ಮ ಈ ನಾಟಕದ ಗುಂಪಿನಲ್ಲಿ ಎಷ್ಟು ಜನ ಇದ್ದೀರಾ? ನಮ್ಮ ನಾಟಕದಲ್ಲಿ 25 ಜನ. ಇದು ಸುಮಾರು ಎಷ್ಟು 1.5 ಗಂಟೆಗಳ ಕಾಲನ ಅಥವಾ ಸಮಯ ಅವಧಿ ಎಷ್ಟು? 1 ಗಂಟೆ. 1 ಗಂಟೆ. ಒಂದು ನಾಟಕದ ಒಂದು ಹೆಸರು ಹೇಳ್ಬೋದಾ? ಸೊ ನಾವು ಮಾಡ್ತಿರೋ ನಾಟಕದ ಹೆಸರು ದ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ. ಚಾಕ್ಲೇಟ್ ಫ್ಯಾಕ್ಟ್ರಿ. ಹಾಗಾದ್ರೆ ನಮ್ಮ ನೋಡುಗರ ಮಕ್ಕಳ ಬಾಯಲ್ಲಿ ಚಾಕ್ಲೇಟ್ ಅಂದ ತಕ್ಷಣ ಬಾಯಲ್ಲಿ ನೀರಿರುತ್ತೆ. ಹಾಗಾದ್ರೆ ಚಾಕ್ಲೇಟ್ ಫ್ಯಾಕ್ಟ್ರಿ ಇದರಲ್ಲಿ ಏನು ನೀವು ಏನ್ ಹೇಳಿ ಹೊರಟಿದ್ದೀರಾ ನೀವು ನಾಟಕದಿಂದ? ಸೊ ಈ ನಾಟಕದಿಂದ ನಾವ್ ಏನ್ ಹೇಳ್ಬೇಕು ಅಂದ್ರೆ, ಇವಾಗ ನನಗೆ ನಾನು ಒಂದು ಚಾಕ್ಲೇಟ್ ಓನರ್ ಆಗಿರ್ತೀನಿ. ಅಂದ್ರೆ ನಿನ್ನ ಪಾತ್ರ ಚಾಕ್ಲೇಟಿನ ಫ್ಯಾಕ್ಟರಿಯ ಮಾಲೀಕ. ಸೊ ಅದನ್ನ ನಾನು ಬೇರೆಯವ್ರಿಗೆ ವಾರಸುದಾರನೇ ಕೊಡ್ಬೇಕು. ವಯಸ್ಸು ಎಷ್ಟಿರ್ಬೋದು ಅಂದ್ರೆ? ಒಂದು 50. ಆ ವಯಸ್ಸಿನ ಪಾತ್ರನ ಇವತ್ತು ನೀನು ಮಾಡಕ್ಕೆ ರೆಡಿ ಆಗಿದ್ಯಾ? ಸೊ ಅದು ಹಾಗಾಗುತ್ತೆ. ಅದಾದ್ಮೇಲೆ ನಾನು ಬೇರೆ ವಾರಸುದಾರನ ಹುಡುಕ್ತೀನಿ. ಸೊ ಅದು ಚಿಕ್ಕವರಿದ್ದಾಗಿಂದ ಟ್ರೈನ್ಡ್ ಆಗಿರ್ಬೇಕು ಅವರು ಅಂತ ನಾನು 5 ಮಕ್ಕಳನ್ನ ಕಳಿಸ್ತೀನಿ. ಆ 5ರಲ್ಲಿ ನನಗೆ ಯಾರು ನನ್ನ ಫ್ಯಾಕ್ಟ್ರಿ ನಡ್ಸಕ್ ಶಕ್ತಿ ಇದೆ ಅದನ್ನ ನಾನು ಅಬ್ಸರ್ವ್ ಮಾಡ್ಬಿಟ್ಟು ಅವ್ರನ್ನ ನಾನು ಕೊಡೋದು. ಅಂದ್ರೆ ಅವ್ರಿಗೆ ನಾನು ಫ್ಯಾಕ್ಟ್ರಿಯ ಓನರ್ ಮಾಡ್ಸೋದೇ ಇರ್ತದೆ. ಸೊ ಆ 4 ಮಕ್ಕಳಲ್ಲಿ ಒಬ್ರಿಗೆ ಫೋನ್ ಹುಚ್ಚು, ಇನ್ನೊಂದೊಬ್ರಿಗೆ ತುಂಬಾ ಕಾಂಪಿಟೇಟಿವ್ ಮೈಂಡು, ಮತ್ತೆ ಇನ್ನೊಂದೊಬ್ರಿಗೆ ಬರೀ ತಿನ್ಬೇಕು ಅನ್ನೋ ಆಸೆ. ಇವೆಲ್ಲ ಆಸೆ ಇರೋದ್ರಿಂದ ಅವರೆಲ್ಲ ಗೆಲ್ಲಲ್ಲ. ಆದ್ರೆ ಒಬ್ಳು ಮಾತ್ರ ತುಂಬಾ ಕ್ಲೀನ್ ಸಿಂಪಲ್ ಆಗಿದ್ಬಿಟ್ಟು ಅವರು ಗೆಲ್ಲೋದು. ಅವ್ರಿಗೆ ನಾನು ಕೊಡ್ತೀನ ಇಲ್ವಾ ಅದೇ ಇರ್ತದೆ. ಅಂದ್ರೆ ತಾನು ಕಷ್ಟಪಟ್ಟು ಬೆಳೆಸಿದಂತಹ ಚಾಕ್ಲೇಟ್ ಫ್ಯಾಕ್ಟರಿನ ತನ್ನ ನಂತರ ಇನ್ನೊಬ್ರು ಜವಾಬ್ದಾರಿಯುತವಾದ ವ್ಯಕ್ತಿ ಅದನ್ನ ವಹಿಸ್ಕೊಳ್ಬೇಕು ಅನ್ನೋ ಆಸೆಯಿಂದ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ನೀನು ಅವ್ರನ್ನೆಲ್ಲ ಟೆಸ್ಟ್ ಮಾಡ್ತೀಯ. ಈ ವ್ಯಕ್ತಿ ಕೊಡ್ಬೋದಾ, ಇವ್ರ ಗುಣ ಸ್ವಭಾವ ಹೀಗೆ ಅಂತ ಮಾಡಿ ಕೊನೆಗೆ ನಿನಗೆ ಸೂಕ್ತ ಅನ್ನೋರ್ನ ಆಯ್ಕೆ ಮಾಡ್ಕೊಳ್ತೀಯ. ಇದು ನಾಟಕದ ಸಾರಾಂಶ. ಹಾಗಾದ್ರೆ ಇವತ್ತು ಸಾಯಂಕಾಲ ನಾನು ಅಷ್ಟೇ ಈ ನಾಟಕ ನೋಡ್ಲಿಕ್ಕೆ ಕುತೂಹಲಲಾಗಿದ್ದೇನೆ. ಮಂಗಳ ರಂಗಾಯಣ ರಘು ಅವರು ಮಕ್ಕಳನ್ನ ಹೇಗೆ ಅವರು ತರಬೇತಿ ಕೊಟ್ಟಿದ್ದಾರೆ, ಅವ್ರು ಹೇಗೆ ಪ್ರದರ್ಶನ ಮಾಡ್ತಾರೆ ಅನ್ನೋದನ್ನ ನಾನು ನೋಡ್ತಾ ಅದರ ನಾಟಕದ ಕೆಲವಾರು ಝಲಕೆಗಳನ್ನ ನಿಮಗೂ ಕೂಡ ತೋರಿಸ್ತೇನೆ. ಹಾಗಾದ್ರೆ ಸಮರ್ಥ, ಸಾಯಂಕಾಲ ನೀನೀಗ ಎಷ್ಟು ಗಂಟೆಗೆ ಹೋಗ್ಬೇಕಾಗಿದ್ರೆ? ನಾನು 3 ಗಂಟೆ ಅಷ್ಟೊತ್ತಿಗೆ ಹೋಗ್ತೀಯಾ? ನಾಟಕ ಪ್ರಾರಂಭ ಆಗೋದು 6:30. ಹಾಗಾದ್ರೆ ಸಮರ್ಥನ ನಾವು ಬೀಳ್ಕೊಡುಗೆ ಮಾಡ್ಕೊಳ್ಳೋಣ. ಅವನು ಹೋಗಿ ರೆಡಿಯಾಗಿ ನಾಟಕವನ್ನು ಚೆನ್ನಾಗಿ ಮಾಡ್ಲಿ, ನಾವೆಲ್ಲರೂ ನೋಡಿ ಆನಂದಿಸೋಣ. ಹಾಗಾದ್ರೆ ಸಮರ್ಥ, ಆಲ್ ದ ಬೆಸ್ಟ್. ಚೆನ್ನಾಗಿ ಅಭಿನಯಿಸು. 3 ತಿಂಗಳ ಕಾಲ ಅಂದ್ರೆ ಶನಿವಾರ ಭಾನುವಾರ ಅಲ್ಲ, ಸುಮಾರು ನೀನು 3 ಗಂಟೆಗಳ ಕಾಲ ಅಲ್ಲ ನೀವೆಲ್ಲ ಮಕ್ಕಳೆಲ್ಲ ಒಟ್ಟಾಗಿ ಸೇರ್ಕೊಂಡು ಮಾಡೋದು. ಎಷ್ಟು ದಿನಗಳ ಪರಿಶ್ರಮ ಇವತ್ತು ಹೊರಗೆ ಬರ್ತಾ ಇದೆ. ಚೆನ್ನಾಗಿ ಅಭಿನಯಿಸ್ತೀಯ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದ್ರೆ ನಿನಗೆ ಅಭಿನಯದಲ್ಲಿ ಬಹಳ ಆಸಕ್ತಿ ಇದೆ. ನಿನ್ನ ಆಸಕ್ತಿಗೆ ಅವರು ಹೆಚ್ಚಿನ ಒಂದು ಕಪ್ಪಾದ ಶಿಲೆಯನ್ನ
ಒಬ್ಬ ಶಿಲ್ಪಿ ಉಳಿ ಕೊಟ್ಟ ಹಾಗೆ ಅದಕ್ಕೆ ಆಕಾರ ಬರೋ ಹಾಗೆ ನಿನ್ನಲ್ಲಿರೋ ಕಲಾಸಕ್ತಿಗೆ ಅವರು ಒಂದು ರೂಪ ಕೊಟ್ಟು ಅದನ್ನ ವೇದಿಕೆ ಮೇಲೆ ತಗೊಂಡು ಬರ್ತಾ ಇದ್ದಾರೆ. ನನಗೂ ಬಹಳ ಖುಷಿ ಇದೆ. ನಾನು, ತಾತ ಎಲ್ಲರೂ ಕೂಡ ನಿನ್ನ ನಾಟಕ ನೋಡಲು ನಾವು ರೆಡಿ ಆಗಿದ್ದೇವೆ. ಆಲ್ ದ ಬೆಸ್ಟ್. ದೇವರ ಅನುಗ್ರಹ ಇರಲಿ ನಿನಗೆ. ಸಂದರ್ಭದಲ್ಲಿ ಕಳೆದ ವಾರ ಮಕ್ಕಳಿಗಾಗಿ ಶಿಶುರಂಗ ಪ್ರಾರಂಭ ಆಯಿತು ಕಾರ್ಯಕ್ರಮಗಳು. ಇವತ್ತು ಬಾಲರಂಗದ ಕಾರ್ಯಕ್ರಮ. ಈ ಸಂಜೆ ಈ ಕಾರ್ಯಕ್ರಮಕ್ಕೆ ಬಂದಿರೋ ನಿಮ್ಗೆಲ್ಲರಿಗೂ ಸ್ವಾಗತ. ಸಂಚಾರಿಗಳೇ, ಈ ಬಾರಿ ಬಾಲರಂಗದ ಈ ನಾಟಕವನ್ನ 2 ಪ್ರದರ್ಶನಗಳನ್ನ ಇಟ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಇದು ಪ್ರೀಮಿಯರ್ ಶೋ, ಸೆಲೆಬ್ರಿಟಿ ಶೋ ಅಂತ ಹೇಳ್ಬೋದು. ನೀವೆಲ್ಲ ಸೆಲೆಬ್ರಿಟೀಸ್ ಅಲ್ಲ, ಪೇರೆಂಟ್ಸ್ ಅಲ್ಲ. ಸಂಚಾರಿ ಥಿಯೇಟರ್ 2004ರಲ್ಲಿ ಪ್ರಾರಂಭ ಆಯಿತು. ಈಗ ಅದಕ್ಕೆ 20 ವರ್ಷ. ಈ 20 ವರ್ಷಗಳಲ್ಲಿ 2012ರಿಂದ ಸಂಚಾರಿ ಥಿಯೇಟರ್ ಮಕ್ಕಳಿಗಾಗಿ ವರ್ಕ್ಶಾಪ್ಗಳನ್ನ ಮಾಡ್ತಾ, ರಂಗಶಿಬಿರಗಳನ್ನ, ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ, ನಾಟಕಗಳನ್ನ ಮಾಡಿಸ್ತಾ ಬಂದಿದೆ. ನಿಮ್ಮ ಹತ್ತಿರದ ಅಂಗಡಿಗಳಿಗೆ ಹೋಗಿ ಓಂಕ ಚಾಕ್ಲೇಟ್ ಬಾರ್ನ ತಗೊಂಡು ನಿಮ್ಮ ಅದೃಷ್ಟ ಪರೀಕ್ಷೆಗಳನ್ನು ಮಾಡಿಕೊಳ್ಳಿ. ಪರದೇಶಿ ಭಕ್ತ ಓಂಕ. ಯಾರು ಮಾತಾಡಿದ್ರು? ಹಲೋ, ಇಲ್ಲೋಡು, ನಾನು ಗಣೇಶ ಫ್ರಮ್ ಕೈಲಾಸ. ಲಾರ್ಡ್ ಗಣಿ ನೀವಾ? ಹೌದು, ನಾನೇ. ಅಲ್ಲಪ್ಪ ಪರದೇಶಿ, ಬಾಯಿದೆ. ರವಿವಾರ ಜೋಕೆ ಅಂತ ಇದ್ದಲ್ಲ, ಏನಂತೀಯಾ? ಓ ಅದ, ನಿಮ್ ದೇಶದಲ್ಲಿ ನಾಟಕ ಮಾಡೋಕ್ಕೂ ಮೊದಲು ಒಂದಿಷ್ಟು ಸ್ವೀಟ್ ವಿಘ್ನ ಬರಬಾರ್ದು ಅಂತ ಒಂದಿಷ್ಟು ಸ್ವೀಟ್ ಐಟಮ್ಸ್ ಇಡ್ತಾರಲ್ಲ, ಅದಕ್ಕೆ ನಾನು ನನ್ನ ಫ್ಯಾಕ್ಟ್ರಿ ಒಂದಿಷ್ಟು ಚಾಕ್ಲೇಟ್ಸ್ ಕ್ಯಾಂಡೀಸ್ ನಿಮ್ ಮುಂದೆ ಇಟ್ಟಿದ್ದೀನಿ. ನೀವು ತಗೊಳ್ಳಿ, ಬಾಯ್ ಸಿಹಿ ಮಾಡಿ. ಅಲ್ಲಪ್ಪ ಪರದೇಶಿ, ನಾನ್ ಮೊದ್ಲೇ ಏಕದಂತ, ಅದ್ರಲ್ಲಿ ಚಾಕ್ಲೇಟ್ ಎಲ್ಲ ತಿಂದು ಇರೋ ಒಂದಂತಾನು ಹಾಳು ಮಾಡ್ಕೊಳ್ಳ. ಓ ಲಾರ್ಡ್ ಗಣಿ, ನಮ್ ಚಾಕ್ಲೇಟ್ಸ್ ಇಂದ ನಿಮ್ ಹಲ್ ಹಾಳಾಗಲ್ಲ, ಇನ್ನ ಗಟ್ಟಿ ಆಗುತ್ತೆ. ಚಾಕ್ಲೇಟ್ ತಿಂದ್ರೆ ಹಲ್ಗಟ್ಟಿ ಆಗೋದೆಲ್ಲದು ಸಾಧ್ಯನಾ? ಇದು ನಾಟಕ ಅಲ್ವಾ, ಸೊ ಇದು ಸಾಧ್ಯ. ಅದಿರ್ಲಿ, ನಿಮ್ ದೇಶದಲ್ಲಿ ಭಕ್ತರು ಇಷ್ಟೆಲ್ಲಾ ಪೂಜೆ ವ್ರತ ಮಾಡಿದ್ರು ನೀವು ಪ್ರತ್ಯಕ್ಷ ಆಗಲ್ಲ. ಅರೆ ನಾನು ನಿಮ್ಮನ್ನ ಒಂದಿಷ್ಟು ಕ್ಯಾಂಡೀಸು ಸ್ವೀಟ್ಸ್ ಇಟ್ಟಿದ್ದು ಪ್ರತ್ಯಕ್ಷರಾದ್ರಲ್ಲ, ಇದೇ ಸಾಧ್ಯ? ಇದು ನಾಟಕ ಅಲ್ವಾ, ಸೊ ಇದು ಸಾಧ್ಯ. ಸೋ ಫನಿ. ಹಾ, ಈ ಸಿಹಿಯನ್ನು ತಿಂದು ನಾವು ನಾಟಕ ಮಾಡಕ್ಕೆ ಸರಿ ಮಾಡಿ. ಯೋ ಪರದೇಶಿ, ನಾನೇನೆ ಲಂಚ ತಗೊಂಡ್ ಪರ್ಮಿಷನ್ ಕೊಡಕ್ ನಾನೇನೆ ಕರಪ್ಟ್ ಆಫೀಸರ್ ಅನ್ಕೊಂಡಿದ್ಯಾ?
ನಾನು ಕರೆಕ್ಟ್ ಆಫೀಸರು. ಸರಿ, ಮೊದಲು ನಿನ್ ನಾಟಕದ ಕಥೆ ಹೇಳು. ಆದ್ರೆ ನಿನ್ ನಾಟಕದಲ್ಲಿ ವೈಲೆನ್ಸು, ಫೌಲ್ ಲ್ಯಾಂಗ್ವೇಜು, ಡಬಲ್ ಮೀನಿಂಗು ಇದ್ಯಾವುದು ಇಲ್ಲ ಅಂದ್ರೆ ಮಾತ್ರ ನಾನು ಪರ್ಮಿಷನ್ ಕೊಡೋದು. ಅದು ಯಾವುದು ಇಲ್ಲ ನೋಡ್ಗಣಿ. ನನ್ನ ನಂಬಕ್ಕಾಗಲ್ಲಪ್ಪ. ಮೊದಲೇ ನೀನ್ ಪರದೇಶಿ, ನಿಮ್ ಸಂಸ್ಕೃತಿನ ಲೊಪ್ಪು ಅನ್ನೋದನ್ನ ನಮ್ಮಲ್ಲಿ ತಪ್ಪು ಅನ್ಬೋದು. ಸರಿ, ಸಿಂಪಲ್ ಆಗಿ ಹೇಳ್ತೀನಿ. ನನಗೆ ವೈರಾಗ್ಯ ಬಂದಿದೆ. ನಂಗೆ ಹೆಂಡತಿ ಇಲ್ಲ, ಮಕ್ಳಿಲ್ಲ, ಗೆಳೆಯರು ಯಾರೂ ಇಲ್ಲ. ನಾನು ಪ್ಯಾಷನೇಟ್ ಆಗಿ ಕಟ್ಟಿರೋ ಈ ಫ್ಯಾಕ್ಟ್ರಿಗೆ ವಾರಸುದಾರ ಯಾರೂ ಇಲ್ಲ. ಅದಕ್ಕೆ ತಾನೇ ಹೇಳೋದು, ಒಬ್ಬ ಮನುಷ್ಯಂಗೆ ನನ್ನವರು ತನ್ನವರು ಅಂತ ಎಲ್ಲ ಇರ್ಬೇಕು ಅನ್ನೋದು. ನನಗೆ ಇವಾಗ ಜನರ ಮೇಲೆ ನಂಬಿಕೆನೇ ಇಲ್ಲ ನೋಡ್ಗಣಿ. ಯಾಕೆ? ಕುತ್ಕೊ ಹೇಳ್ತೀನಿ. ಹಿಂದೆ ನನ್ನ ಫ್ಯಾಕ್ಟ್ರಿಯಲ್ಲಿ ಒಂದಿಷ್ಟು ಜನ ಕೆಲಸ ಮಾಡ್ತಿದ್ರು. ಅವರು ನನ್ನ ಫ್ಯಾಕ್ಟ್ರಿಯ ಸೀಕ್ರೆಟ್ ರೆಸಿಪಿನ ಬೇರೆ ಬೇರೆ ಕಂಪ್ನೀಸ್ಗಳಿಗೆ ಹೇಳ್ಬಿಟ್ರು. ಅದಕ್ಕೆ ನನ್ನ ಫ್ಯಾಕ್ಟ್ರಿ ಫುಲ್ ಲಾಸ್ ಆಗಿ ಶುರು ಆಯಿತು. ಅದಕ್ಕೆ ನಾನು ನನ್ನ ಫ್ಯಾಕ್ಟ್ರಿ ಬಂದ್ ಮಾಡಿ ಪ್ರಪಂಚ ಸುತ್ತೋಣ ಅಂತ ಹೋದೆ. ಆಗ ದಟ್ಟವಾದ ಕಾಡು ಲೂಂಬಾಲ್ಯಾಂಡ್ ಅನ್ನೋ ವಿಚಿತ್ರವಾದ ಪ್ರದೇಶಕ್ಕೆ ಹೋದೆ. ಅಲ್ಲಿ ಮರದ ಮೇಲೆ ವಾಸಿಸುತ್ತಿದ್ದ ಜನರೇ ಉಂಬಲುಂಬಗಳು. ಅದೇ ಆ ಕುಳ್ಳಗಿನ ಜನ ನಿಮ್ ನೈವೇದ್ಯಕ್ಕೆ ತಂದಿಟ್ರಲ್ಲ, ಅವರೇ ಉಂಬಲುಂಬಗಳು. ಸರಿ, ಇನ್ ಮುಂದೇನು? ಮುಂದೆ ನನ್ನ ಈ ಫ್ಯಾಕ್ಟ್ರಿಗೆ ವಾರಸ್ದಾರನ ಹುಡುಕ್ಬೇಕು. ಅವ್ರು ಚಿಕ್ಕವರಿದ್ದಾಗಿಂದಾನೇ ಟ್ರೈನ್ಡ್ ಆಗಿರ್ಬೇಕು. ಅದಕ್ಕೆ ನಾನು 5 ಗೋಲ್ಡನ್ ಟಿಕೆಟ್ ಅನ್ನ 5 ಚಾಕ್ಲೇಟ್ ರ್ಯಾಪರ್ಗಳಿಗೆ ಹಾಕಿ ಬೇರೆ ಬೇರೆ ಊರುಗಳಿಗೆ ಕಳಿಸಿದೀನಿ. ಈಗ ಆ ಲಕ್ಕಿ ಫೈ ಅವ್ರ ಪೇರೆಂಟ್ಸ್ ಜೊತೆಗೆ ಬಂದು ನನ್ನ ಫ್ಯಾಕ್ಟ್ರಿನ ಒಂದು ಇಡೀ ದಿವಸ ನೋಡ್ತಾರೆ. ಮತ್ತೆ ನಾನು ಅವರಲ್ಲಿ ಯಾರಿಗೆ ನನ್ನ ಫ್ಯಾಕ್ಟ್ರಿ ನಡೆಸೋ ಶಕ್ತಿ, ಚಾಕ್ಲೇಟ್ಸಿನ ಬಗ್ಗೆ ಕಲಿಯೋಕೆ ಹಂಬಲ, ಆಸಕ್ತಿ ಇದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತೀನಿ. ಮತ್ತೆ ಅವ್ರಿಗೆ ಬೇಕಾದಷ್ಟು ಚಾಕ್ಲೇಟ್ಸ್ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದೆ. ನಮ್ಮ ವಾರಸುದಾರರ ಹುಡುಕಾಟವೇ ನಾವು ಈಗ ಮಾಡುವ ನಾಟಕ. ಈಗ್ಲಾರು ನಾಟಕ ಮಾಡಕ್ ಹೋಗ್ಲೇ ಗೊತ್ತಿಲ್ಲ ನೋಡ್ತೀನಿ. ಸರಿ, ಈ ಹುಡುಕಾಟ ನಂಗೂ ಕುತೂಹಲ ಅನ್ನಿಸ್ತಿದೆ. ಬರೀ ಪರ್ಮಿಷನ್ ಕೊಡೋದೇನು? ನಾನು ನಿನ್ ಜೊತೆಗೆ ಬಂದ್ಬಿಡ್ತೀನಿ. ಆದ್ರೆ ಈ ಬೇರೆ ಮಕ್ಳಿಗೆಲ್ಲ ನೀನ್ ಯಾರು ಅಂತ ಹೇಳೋದು? ಪರದೇಶಿ, ನೀನ್ ಅದ್ರ ಬಗ್ಗೆ ಬರಿ ಮಾಡ್ಬೇಡ. ನಾನು ಮಾತಾಡೋದ್ ಬರೀ ನಿಂಗ್ ಮಾತ್ರ ಕೇಳಿಸೋದು, ಮತ್ ನಾನ್ ಬರೀ ನಿಂಗ್ ಮಾತ್ರ ಕಾಣೋದು. ಓ ದೆನ್ ಫೈನ್. ಮತ್ತೆ 5 ನಿಮಿಷದಲ್ಲಿ ಆ ಲಕ್ಕಿ ಪೇರೆಂಟ್ಸ್ ಜೊತೆಗೆ ಬರ್ತಾರೆ. ನಾವು ನಮ್ ಜರ್ನಿ ಸ್ಟಾರ್ಟ್ ಮಾಡಬಹುದು. ಅಷ್ಟೇ ನೀನೇ ಅವ್ರ ಬಗ್ಗೆ ಹೇಳ್ಬೋದಲ್ವಾ? The first golden ticket winner is Augustus Gloop. ಅಯ್ಯೋ, ಅವ್ನಿಗೆ ಮನುಷ್ಯರ ಭಾಷೆ ಚೆನ್ನಾಗಿ ಬರುತ್ತೆ. ಅವ್ನು ಹೇಳಿದ್ದು ಅವ್ನಿಗೆ ಫಸ್ಟ್ ಗೋಲ್ಡನ್ ಟಿಕೆಟ್ ಗೆದ್ದಿದ್ದು ತುಂಬಾ ಖುಷಿ ಆಯ್ತು ಅಂತ. ನಿಮ್ಗೆ ಗೋಲ್ಡನ್ ಟಿಕೆಟ್ ಹೇಗೆ ಸಿಕ್ತು ಅಂತ ಹೇಳ್ಬೋದಾ? ನನಗೆ ತಿನ್ನೋದು ಅಂದ್ರೆ ತುಂಬಾ ಇಷ್ಟ. ಯಾವಾಗಲೂ ತಿಂತಾನೆ ಇರ್ತೀನಿ. ಅದಕ್ಕೆ ಅಂತ ನಮ್ಮ ಮನೇಲಿ ಒಂದು ವಾರ್ಡ್ರೋಬ್ ತುಂಬಾ ಜ್ಯೂಸ್, ಚಿಪ್ಸ್, ಬಿಸ್ಕೆಟ್, ಅವ್ನು ಹೇಳ್ದ ಮೊನ್ನೆ ಒಂದು ಓಂಕಾರ್ ಚಾಕ್ಲೇಟ್ ತಿನ್ಬೇಕಲ್ಲ ಅಂತಂದು ಫಸ್ಟ್ ಗೋಲ್ಡನ್ ಟಿಕೆಟ್ ಸಿಕ್ತು ಅಂತ. ಹಾಗಾಗಿ ಅವ್ರಿಗೆ ಸಾಕಷ್ಟು ಚಾಕ್ಲೇಟ್ಸ್ ತಿನ್ಬೋದು ಇನ್ಮೇಲೆ. ನೀವು ನಿಮ್ಮ ಮಗುಗೆ ಜಂಕ್ ಫುಡ್ ಕೊಟ್ಟು ಕೊಟ್ಟು ಆರೋಗ್ಯ ಹಾಳು ಮಾಡ್ತಿದ್ದೀರಾ ಅಂತ ಅನ್ಸಲ್ವಾ? ಹಾ, ನನ್ನ ಮಗನ್ಗೆ ಏನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಗುಂಡ್ಗುಂಡಕ್ಕೆ ಎಷ್ಟು ಚೆನ್ನಾಗಿದ್ದಾನೆ. ಇವನ್ಗೆ ಗೋಲ್ಡನ್ ಟಿಕೆಟ್ ಸಿಕ್ಕಿರೋದ್ರಿಂದ ನಿಮ್ಗೆಲ್ಲರಿಗೂ ಹೊಟ್ಟೆ ಉರಿ. ಪಾಪಂಡ ನಾವು ಹೋಗೋಣ. The second golden ticket winner is Veruka Sor. ಗೋಲ್ಡನ್ ಟಿಕೆಟ್ ನನ್ನ ಕೈಗೆ ಸಿಕ್ಕಿದ ಮೇಲೆ ನಂಗೆ ಸಮಾಧಾನ
ನನಗೆ ಕೊಡಿ ಅಂತ ಅಂದೆ. 1 ದಿನ ಆಯ್ತು, 2 ದಿನ ಆಯ್ತು, ಗೋಲ್ಡನ್ ಟಿಕೆಟ್ ಸಿಕ್ಕಿಲ್ಲ. ನನಗೆ ಕೋಪ ಬಂದು ಮನೆಯಲ್ಲಿರೋ ಐಟಮ್ಸ್ನೆಲ್ಲ ಹಾಕಂದೆ. ಆಗ ನಮ್ಮಪ್ಪ ಟೆನ್ಷನ್ ಆಗಿ ಫ್ಯಾಕ್ಟ್ರಿಗೆ ಹೋದ್ರು. ವರ್ಕರ್ಗೆ ಇನ್ನೂ 2 ಆಗಿರೋ ಚಾಕ್ಲೇಟ್ ತಂದೆ. 3ನೇ ದಿನ ಆಯ್ತು. ಹಬ್ಬ, ಅಂತೂ ಇಂತೂ ಗೋಲ್ಡನ್ ಟಿಕೆಟ್ ಸಿಕ್ತು. ತಂದು ನನ್ನ ಮಗಳಿಗೆ ಕೊಟ್ಟೆ. ಗೋಲ್ಡನ್ ಟಿಕೆಟ್ ನನ್ನ ಕೈಗೆ ಸಿಕ್ಕಿದ ಮೇಲೆ ನಂಗೆ ಸಮಾಧಾನ ಆಗಿತ್ತು. ಹಾಗಾದ್ರೆ ನಿಜ ಹೇಳಬೇಕು ಅಂದ್ರೆ ಗೋಲ್ಡನ್ ಟಿಕೆಟ್ ಗೆದ್ದಿರೋರು ನೀವಲ್ಲ, ಫ್ಯಾಕ್ಟರಿ ಕೆಲಸ ಮಾಡ್ತಾರೋ ವರ್ಕರ್ಸ್. ನೋ ನೋ ನೋ, ದ ವಿನ್ನರ್ ಯಾರಿಗೆ ಸಿಕ್ತೋ ಅಲ್ಲ, ಯಾರ ಹತ್ರ ಇದೆ. ಸೊ ಐ ಆಮ್ ದ ವಿನ್ನರ್. ಬಾ ಡ್ಯಾಡಿ, ನಾವು ಹೋಗೋಣ. ಇವರೆಲ್ಲ ಪೊಲೀಸ್ ತರ ಕ್ವಶನ್ ಮಾಡ್ತಾರೆ. ಯಸ್ ಮಗೇ, ಯು ಆರ್ ಆಲ್ವೇಸ್ ರೈಟ್. ಅವಳು ಯಾರೋ ತುಂಬಾ ಹಟ್ಮಾರಿ ಅನ್ಸುತ್ತೆ. ನೆಕ್ಸ್ಟ್ ಯಾರು? The third golden ticket winner is Violet Beauregard. ನಾನು ಅವಳ ಅಮ್ಮ. ನಾನು ಫೆನ್ಸಿಂಗ್ ಕತ್ತಿ ಬಸ್ಸಿ ಚಾಂಪಿಯನ್. ನನ್ನ ಮಗಳು ಕರಾಟೆ ಚಾಂಪಿಯನ್. ನಮ್ಮ ಇಡೀ ಫ್ಯಾಮಿಲಿನೇ ಚಾಂಪಿಯನ್ ಫ್ಯಾಮಿಲಿ. ನಾವು ಆಡಿದ್ದಕ್ಕಿಂತ ಗೆಲ್ಲದೆ ಜಾಸ್ತಿ. ಹೌ ಟು ವಿನ್ ಅಂತ ಒಂದು ಬುಕ್ಕನ್ನು ಬರ್ತಿದ್ದಾರೆ. ನಮ್ಮ ಅಪ್ಪನು ಕೂಡ ಸಂತೋಷ ಮೇಡಮ್, ನನಗೆ ಮಗ ಮಾತಾಡ್ಲಿ ಬಿಡಿ. ಏನ್ ಮಾತಾಡೋದು? ನಂಗೆ ಚೂಯಿಂಗಮ್ ಅಂದ್ರೆ ಪ್ರಾಣ. ನಾನು ಯಾವಾಗಲೂ ಚೂಯಿಂಗಮ್ ತಿಂತಾನೆ ಇರ್ತೀನಿ. ಬೇರೆ ತಿನ್ನುವಾಗ ಕಿವಿ ಹಿಂದೆ ಸಿಗಿಸ್ಕೊಳ್ತೀನಿ, ಮಲ್ಕೊಳ್ಳುವಾಗ ಮಂಚದ ಕೆಳಗಡೆ ಸಿಗಿಸ್ತೀನಿ, ತಿರ್ಗಾ ಬೆಳಗ್ಗೆ ಎದ್ದು ಅದನ್ನ ಬಿಟ್ಟು ಬೇರೆ ನಾವು ತಿನ್ನಕ್ಕಲ್ವಾ? ಅಯ್ಯೋ, ನಾನು ಹಂಗ್ ಮಾಡಿದ್ರೆ ಅದು ಚಾಂಪಿಯನ್ ಆಗದೆ. ಹೆಂಗೆ? ನಾನಿವಾಗ ತಿಂತಿರೋಗ 3 ತಿಂಗಳಿಂದ ಇದೆ. ಮತ್ತೆ ಮೊನ್ನೆ ತಾನೆ ನನ್ನ ಫ್ರೆಂಡ್ ಹೆಸರು ಇರೋ ರೆಕಾರ್ಡ್ ನಾನು ಬ್ರೇಕ್ ಮಾಡಿ ನಾನು ಚೂಯಿಂಗ್ ಚಾಂಪಿಯನ್ ಆಗಿದ್ದೀನಿ. ಅದಕ್ಕೆ ಏನಾದ್ರು ರೆಕಾರ್ಡ್ ಅಂತಾರ? ಅದನ್ನ ಗೆದ್ರೆ ಏನ್ ಪ್ರಯೋಜನ? ಗೆಲ್ಲೋದು ಮುಖ್ಯ ಅಷ್ಟೇ. ಯಾವ್ದ್ರಲ್ಲಾದ್ರೆ ಏನು? ತಾಕತ್ತಿದ್ರೆ 3 ತಿಂಗಳು ಒಂದೇ ಚೂಯಿಂಗ್ ನಮ್ಮ ತಿಂದು ಆಮೇಲೆ ಮಾತಾಡಿ. ಟೈಮ್ ಆಯ್ತು, ನಾವು ಯೋಗ ಫ್ಯಾಕ್ಟ್ರಿಗೆ ಹೋಗ್ಬೇಕು. 4 ಲಕ್ಷ ಮೊದಲು ನಾವೇ ಅಲ್ಲಿರ್ಬೇಕು. ನಾವೇ ಫಸ್ಟ್ ಇರ್ಬೇಕು. ಬಾಯ್. ಕಾಂಪಿಟೇಷನ್ ಕಾಲ್ದಲ್ಲಿ ಬಿಟ್ರೆ ದೇವ್ರ ಮೇಲೂ ಕಾಂಪಿಟೇಷನ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಅನ್ಸುತ್ತೆ. ನೆಕ್ಸ್ಟ್ ಯಾರು? The fourth golden ticket winner is Mike Theory. ರೈಟ್ ಕವರ್ ಮಾಡು. ಈ ಹುಡುಗನ ರೈಟ್ ಮಾಡ್ತೀನಿ. ಹುಡುಗ ಸತ್ತ ಬಿಡು. ರೈಟ್ ಟಿವಿ ಈ ಇಂಟರ್ವ್ಯೂ ಅಲ್ಲಿ ನಿಮಗೆ ಏನ ಕಂಟಿನ್ಯೂ ಮಾಡ್ಬೋದಾ? ಅಯ್ಯೋ, ನಾನು ಜಾಸ್ತಿ ಕರೆಯಕ್ಕೆ ಹೋಗ್ಬೇಡಿ, ಅವನು ಕೋಪ ಬರುತ್ತೆ. ಓ ಮೇಡಮ್, ನೀವಾ? ನಾನು ಇಂಗ್ಲಿಷ್ ನಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೀನಿ. ಓ ಗುಡ್, ನನ್ನ ಲೈಕ್ ಮಾಡಿ ಫಾಲೋ ಮಾಡಿ ತಗೊಳ್ಳಿ. QR ಕೋಡ್ ನ ಸ್ಕ್ಯಾನ್ ಮಾಡಿ. ಅದೇ ಇನ್ಸ್ಟಾ ಪ್ರೊಫೈಲ್. ಹಾಯ್ ಫ್ರೆಂಡ್ಸ್, ನೋಡಿ ನನ್ನ ಮಗ ಇವತ್ತು ಓಂಕಾ ಫ್ಯಾಕ್ಟರಿ ಗೋಲ್ಡನ್ ಟಿಕೆಟ್ ಗೆದ್ದಿದ್ದಾನೆ. ನಾವು ಇವತ್ತು ಓಂಕಾ ಫ್ಯಾಕ್ಟರಿಗೆ ಹೋಗ್ತಾ ಇದ್ದೀವಿ. ನನ್ನ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಸಂಜೆ ಆಚೆ ಬಂದ್ಮೇಲೆ ಲೈಕ್ ಸಿಗ್ತೀನಿ. ಮಿಸ್ ಯು ಆಲ್. ಬಾಯ್. ಮೇಡಮ್, ನಿಮ್ಮ ಮಗನ ಕರೀರಿ. ಒಂದೇ ಒಂದು ಕ್ವಶನ್, ಆಮೇಲೆ ಹೋಗ್ಬಿಡ್ತೀವಿ. ಕರೀರಿ ಮೇಡಮ್. ಮೈಕ್ ಮೈಕ್ ಮೈಕ್. ಏನಮ್ಮ ಒಂದು ಗೇಮ್ ಆಡ್ಕೊಂಡು ಬಿಡಲ್ಲ. ನೀನು ಒಬ್ಬ ಇನ್ಸ್ಟಾಗ್ರಾಮ್ ಪೋಸ್ಟಾ? ಈ ಗೇಮ್ ಅಂದ್ರೆ ಲೈಕ್ ಮಾಡ್ತೀನಿ. ಅಂಕಲ ಕಣೋ, ಅವಳಿಗೆ ಏನೋ ಕ್ವಶನ್ ಕೇಳ್ಬೇಕಂತೆ ನೋಡು. ಏನ್ ಹೇಳಿದ್ದು? ಮೈ ಟಿವಿ ನಿಮಗೆ ಗೋಲ್ಡನ್ ಟಿಕೆಟ್ ಹೇಗೆ ಸಿಕ್ತು ಅಂತ ಹೇಳ್ಬೋದಾ? ಓ, ಅದೊಂದು ಕೆಟ್ಟ ದಿನ. ಕರೆಂಟ್ ಇರಲಿಲ್ಲ, ಫೋನ್ ಸ್ವಿಚ್ ಆಫ್ ಆಗಿತ್ತು, ಚಾರ್ಜ್ ಮಾಡಕ್ಕೆ ಆಗ್ಲಿಲ್ಲ. ಬೋರ್ ಆಗಿ ಸಿಟ್ಟು ಬಂತು. ಆಮೇಲೆ ಯಾರೋ ಯಾವಾಗ ಕೊಟ್ಟಿದ್ದ ಚಾಕ್ಲೇಟ್ ಟೇಬಲ್ ಮೇಲೆ ಇತ್ತು. ನಾನು ತೆಗ್ದೆ, ಅದ್ರಲ್ಲಿ ಗೋಲ್ಡನ್ ಟಿಕೆಟ್ ಇತ್ತು. ನಮ್ಮಮ್ಮ ಅದ್ ನೋಡಿ ಇಲ್ಲಿ ಕರ್ಕೊಂಡ್ಬಂತು. ನಂಗೆ ಜೀವನ ಪೂರ್ತಿ ಫೋನಲ್ಲೇ ಇಟ್ಬಿಡ್ಲಿ. ನೆಕ್ಸ್ಟ್ ಯಾರು? The last golden ticket winner is Charlie Bucket.
ಯಾರು ವರ್ಕ್ ಮಾಡ್ತಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ನೀವೆಲ್ಲ ಕೆಲಸ ಮಾಡ್ತಿದ್ರಿ? ಸಣ್ಣ ಅಂಗಡಿಯಿಂದ ಶುರು ಮಾಡ್ದ. ಆ ಕಾಲದಲ್ಲೇ ನಾನು ಅಲ್ಲೇ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಚಾಕ್ಲೇಟ್ ತುಂಬಾ ಪಾಪ್ಯುಲರ್ ಆಯ್ತು. ಆಗ್ಲೂ ನಾನು ಅಲ್ಲೇ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಫ್ಯಾಕ್ಟ್ರಿಯಲ್ಲಿ ಯಾರೋ ನಮ್ಮ ಟಾಪ್ ಸೀಕ್ರೆಟ್ ರೆಸಿಪಿನ ಬೇರೆ ಕಂಪ್ನಿಗೆ ಆದ್ರು. ನಮ್ಮ ಕಂಪ್ನಿಗೆ ಲಾಸ್ ಆಗಕ್ ಶುರು ಆಯ್ತು. ಈಗ ಗೊತ್ತಾಗಿ ನಮ್ನೆಲ್ಲರೂ ಮನೆ ಕಲ್ಸಿ ಫ್ಯಾಕ್ಟ್ರಿ ಮುಚ್ಚಿದ್ರು. 5 ವರ್ಷ ಮೇಲೆ ಮತ್ತೆ ಫ್ಯಾಕ್ಟ್ರಿ ಕೆಲಸ ಶುರು ಮಾಡಿದೆ. ಅದ್ರಲ್ಲಿ ಯಾರು ಕೆಲಸ ಮಾಡ್ತಾ ಇದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಚಾರ್ಲಿ, ನಿಂಗೆ ನಿನ್ನೆ ತಾನೇ ಗೋಲ್ಡನ್ ಟಿಕೆಟ್ ಸಿಕ್ತು. ಅದು ಹೇಗ್ ಸಿಕ್ತು ಅಂತ ಹೇಳ್ಬೋದಾ? ನಂಗೆ ವರ್ಷಕ್ಕೊಂದ್ಸಲಿ ಹುಟ್ಟುಹಬ್ಬಕ್ಕೆ ಅಂತ ಓಂಕಾ ಚಾಕ್ಲೇಟ್ ಕೊಡಿಸ್ತಾರೆ. ಈ ಸತಿ ಚಾಕ್ಲೇಟ್ ನನ್ನ ಕೈಗೆ ಸಿಕ್ಕಾಗ ನಮ್ಮ ಮನೆಯವರೆಲ್ಲ ಚಾರ್ಲಿಗೆ ಗೋಲ್ಡನ್ ಟಿಕೆಟ್ ಸಿಗ್ಬೇಕಂತ ಮಿಸ್ ಮಾಡ್ತಾ ಇದ್ವಿ. ಅವ್ಳು ವ್ಯಾಪಾರ ಓಪನ್ ಮಾಡೋದು ಅಜ್ಜ ರಾಕರು ವ್ಯಾಪಾರ ಓಪನ್ ಮಾಡೋದು ನಾವು ಫಿಂಗರ್ಸ್ ಕ್ರಾಸ್ ಮಾಡ್ಕೊಂಡು ನೋಡ್ತಾ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಚಾರ್ಲಿಗೆ ಗೋಲ್ಡನ್ ಟಿಕೆಟ್ ಸಿಕ್ಕಿಲ್ಲ. ಅವಳಂದು ಯಾರು ಬೇಜಾರು ಮಾಡ್ಕೊಂಬೇಡಿ, ಇರೋ ಒಂದ್ ಚಾಕ್ಲೇಟ್ ನ ತಿಂದು ನನ್ಗೆ ವಿಶ್ ಮಾಡಿ ಅಂದ್ಲು. ಇರೋ ಒಂದ್ ಚಾಕ್ಲೇಟ್ ನ ಎಲ್ಲಾರ್ಗೂ ಕೊಟ್ಟು ಅವಳು ತಿಂದ್ಲು. ದೊಡ್ಡವರೆಲ್ಲ ಚಾಕ್ಲೇಟ್ ತಿಂದು ನಂಗೆ ಆಶೀರ್ವಾದ ಮಾಡಿದ್ರು. ಹಂಗೆ ನೆನ್ನೆ ರೋಡಲ್ಲಿ ಆಟ ಆಡ್ತಿರೋವಾಗ ನಂಗೊಂದು ಕಾಯಿನ್ ಸಿಕ್ತು. ಆ ಕಾಯಿನ್ ಅಲ್ಲಿ ನಾನು ಓಂಕಾ ಚಾಕ್ಲೇಟ್ ತಗೊಂಡೆ. ಅದ್ರಲ್ಲಿ ನನಗೆ ಗೋಲ್ಡನ್ ಟಿಕೆಟ್ ಸಿಕ್ತು. ನನ್ನ ಅಕ್ಕಪಕ್ಕ ಜನ ಎಲ್ಲ ನನಗೆ ಟಿಕೆಟ್ ಕೊಡು, ನಾನು ನಿನಗೆ $500 ಕೊಡ್ತೀನಿ, $1000 ಕೊಡ್ತೀನಿ ಅಂದ್ರು. ನಾನು ಮನೆಗೆ ಹೋಗಿ ಕೇಳ್ಕೊಂಡ್ ಬರ್ತೀನಿ ಅಂತಂದೆ. ನಾನಂದ್ರೆ ಡಾಲರ್ ನೋಡಿದ್ರು ಕೋಟಿ ಕೋಟಿ ಪ್ರಿಂಟ್ ಆಗುತ್ತೆ. ಅದೇ ಗೋಲ್ಡನ್ ಟಿಕೆಟ್ ಈ ಜಗತ್ತಲ್ಲಿ 5 ಜನಕ್ಕೆ ಸಿಗುತ್ತೆ. ಡೋಂಟ್ ಮಿಸ್ ದ ಚಾನ್ಸ್ ಮೈ ಡಿಯರ್, ಅಂಡ್ ನೌ ವಿ ಆರ್ ಹಿಯರ್. ಓಕೆ, ಆಲ್ ದಿ ಬೆಸ್ಟ್ ಚಾರ್ಲಿ. ಥ್ಯಾಂಕ್ ಯು. ಚಾರ್ಲಿ ಅಂದ್ರೆ ಚಾರ್ಲಿನೇ. ಪರದೇಶಿ, ನಿನ್ ಜರ್ನಿ ಸ್ಟಾರ್ಟ್ ಮಾಡೋಣ. ಲಾರ್ಡ್ ಗಣಿ ಪರ್ಮಿಷನ್ ಕೊಟ್ಟ ಮೇಲೆ ನೀನ್ ನಮ್ ಜರ್ನಿ ಸ್ಟಾರ್ಟ್ ಮಾಡೋದೆ. ಈ ಚಾಕ್ಲೇಟ್ಸ್ ಯಾರ್ಯಾರಿಗೆ ಸಿಗುತ್ತೋ ಅವ್ರು ತಗೊಳ್ಳಿ. ಇನ್ ಮಿಕ್ದವರು ನಾಟಕ ಆದ್ಮೇಲೆ ತಿನ್ಬೋದು. ಮತ್ತೆ ಈ ಸಿಹಿಯಾದ ಪ್ರಯಾಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಗೋಲ್ಡನ್ ಟಿಕೆಟ್ ಅನ್ನು ಬಾಗಿಲ ಹತ್ರ ಸ್ಕ್ಯಾನ್ ಮಾಡಿ ಬಾಗಿಲ ಲೆಫ್ಟ್ ಸೈಡ್ಗೆ ಹೋಗಿ ನಿಲ್ಲಬೇಕು. ಈ ಚಾಕ್ಲೇಟ್ ಗಾರ್ಡನ್ ಇಂದ ಸ್ಟಾರ್ಟ್ ಆಗುತ್ತೆ. ಇದು ಫ್ಯಾಕ್ಟರಿ ಆಗಿರೋದ್ರಿಂದ ಪರ್ಮಿಷನ್ ಇಲ್ಲದೆ ಯಾವುದೇ ವಸ್ತುನ ಮುಟ್ಬಾರ್ದು. ಈ ಜಾಗದ ವಿಶೇಷತೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದ್ಬಿಟ್ಟು ಇಲ್ಲಿರೋದೇನಾದ್ರೂ ಹಾಳು ಮಾಡಿದ್ರೆ ತಿನ್ನಿ. ಒಮ್ಮೆ ಲೆಟರ್ ಆಗಿಲ್ಲ ನಾನು ಇಲ್ಲೇ ಇಟ್ಬಿಡ್ತೀನಿ. ಅಗಸ್ಟಸ್, ನೀನು ಇಲ್ಲೇ ಇದ್ರೆ ಮನೆಯಲ್ಲಿ ಬಾಟಲ್ ತಗೊಂಡು ಚಾಕ್ಲೇಟ್ಸ್ ಎಲ್ಲ ತಿನ್ನೋದು ಯಾರು? ಚೆಕ್ ಮಾಡಿ ಒಮ್ಮೆ ಚೆಕ್. ಅದಿರ್ಲಿ, ನೀನಲ್ಲಿ ಸೆಕ್ಯೂರಿಟಿ ಗಾರ್ಡನಾ? ಪರದೇಶಿ, ಒಳ್ಳೆ ಮರ್ಯಾದೆ. ಇವು ಸೆಕ್ಯೂರಿಟಿ ಗಾರ್ಡ್ ಅಲ್ಲ, ಈ ಫ್ಯಾಕ್ಟರಿಯ ಓನರ್ ವಿಲ್ಲಿ ವಂಕಾ. ನೈಸ್ ಟು ಮೀಟ್ ಯು ಮಿಸ್ಟರ್ ವಂಕಾ. ಇನ್ನೇನಾದ್ರು ನಮ್ಗೆಲ್ಲ ಕಾಂಪಿಟೇಷನ್ ಇಡ್ತೀರಾ? ಚೆನ್ನಾಗಿರುತ್ತೆ. ಮಿಸ್ಟರ್ ವಂಕಾ, ಇಲ್ಲಿ ಚ್ಯೂಯಿಂಗ್ ಗಮ್ ರೂಮ್ ಇದೆ. ಅವೆಲ್ಲ ಆಮೇಲೆ ಫಸ್ಟ್ ಇಲ್ಲಿ ಚಾಕ್ಲೇಟ್ ಗಾರ್ಡನ್ ಎಂಜಾಯ್ ಮಾಡಿ. ನನ್ನ ಅವಾಗಲೇ ಬೋರ್ ಆಗ್ತಿದೆ. ಒಂದು ಫೋನ್ ಕೊಡಿ ನನಗೆ. ನೀವು ಫೋನ್ ಆದ್ರೂ ಕೊಟ್ಟಿದ್ರೆ ನಾನು ಲೈವ್ ಹೋಗ್ತಿದ್ದೆ. ನಿಮ್ಮ ಫ್ಯಾಕ್ಟರಿನಾದ್ರೂ ಪ್ರಮೋಟ್ ಆಗ್ತಿತ್ತು. ಸಾರಿ, ನೋ ಫೋನ್ಸ್ ಅಲೌಡ್. ಅಪ್ಪ, ನಂಗೊಂದು ರೂಪ ಬೇಕು, ಕೊಡ್ಸು. ಮಿಸ್ಟರ್ ವಂಕಾ, ನನ್ನ ಮಗನಿಗೆ ಆಟ ಆಡಕ್ಕೆ ರೂಪ ಬೇಕಂತೆ. ಅವ್ರಿಗೆ ಸಂಬಳ ಕೂಡ ಕೊಡ್ತೀನಿ ನಾನು. ಸರ್, ಇಲ್ಲಿರೋ ಉಂಬಸ್ಗಳು ಸೇರೇ ಇಲ್ಲ. ನೀವು ಪ್ಲೀಸ್ ಇಲ್ಲಿ ಚಾಕ್ಲೇಟ್ ಗಾರ್ಡನ್ ಎಂಜಾಯ್ ಮಾಡಿ. ಇದು ನಾನೇ ನಿಮ್ಗೆ ವಿಲ್ಲಿ ವಂಕಾ ಅಂತ ಹೇಗೆ ಗೊತ್ತಾಯ್ತು? ವಂಕಾ ಅಂಕಲ್, ನಮ್ಮ ಅಜ್ಜ ಮುಂಚೆ ಇದೇ ಫ್ಯಾಕ್ಟರಿ ಕೆಲಸ ಮಾಡ್ತಿದ್ರು. ಅವ್ರಿಗೆ ಇಲ್ಲಿ ನಡೆಯೋದೆಲ್ಲ ತಿಳಿದಿದೆ. ಇಲ್ಲಿಗೆ ಬರೋಕ್ಕೂ ಮುಂಚೆ ನಂಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರು. ನಾನು ಇಮ್ಯಾಜಿನ್ ಮಾಡ್ಕೊತಿದ್ದೆ. ಇವಾಗ ಕಣ್ಣಾರೆ ಮಾಡ್ತಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಓಕೆ, ಎಂಜಾಯ್ ಚಾರ್ಲಿ. ಪತೇಶಿ, ನಂಗೆ ಚಾರ್ಲಿನ ಅವ್ರ ಮನೇಲಿ ಬೆಳೆಸಿರೋ ರೀತಿ ಇಷ್ಟ ಆಯ್ತು. ಈಗಲೇ ಜಡ್ಜ್ ಮಾಡಬೇಡಿ ಲಾರ್ಡ್ ಗಣಿ. ಚಾರ್ಲಿಗೆ ಈ ರೂಮ್ ಇಷ್ಟ ಆಗಿದೆ. ಯಾರಿಗ್ ಗೊತ್ತು, ಬೇರೆ ಮಕ್ಳು ಬೇರೆ ರೂಮ್ಸ್ ಇಷ್ಟ ಆಗ್ಬೋದು. ಅಗಸ್ಟಸ್, ನದಿ ಇಲ್ಬೇಡ ಅಗಸ್ಟಸ್. ಮೇಡಮ್ ಆಗ್ಲೇ ಹೇಳಿಲ್ವಾ ನದಿ ಮುಟ್ಬೇಡ ಅಂತ? ಕಾಪಾಡಿ ಗುಡುಕ್ತಾ ಇದ್ದೀನಿ. ಕಾಪಾಡಿ ಗುಡುಕ್ತಾ ಇದ್ದೀನಿ. ಮಿಸ್ಟರ್ ವಂಕಾ, ಅದು ಹಾ
ಸ್ಟ್ರಾಬೆರಿ ಚಾಕ್ಲೇಟ್ ಫ್ಲೇವರ್ ಹೋಗುತ್ತೆ. ಅಂದ್ರೆ ನನ್ನ ಮಗ ಸ್ಟ್ರಾಬೆರಿ ಫ್ಲೇವರ್ ಚಾಕ್ಲೇಟ್ ಹಾಕ್ತಾನ? ಸಾಧ್ಯನೇ ಇಲ್ಲ. ಅಗಸ್ಟಸ್ ಫ್ಲೇವರ್ ಸ್ಟ್ರಾಬೆರಿ ಚಾಕ್ಲೇಟ್ ಚೆನ್ನಾಗಿರಲ್ಲ ಅನ್ಸುತ್ತೆ. ತಮಾಷೆ ಮಾಡಬೇಡಿ ಮಿಸ್ಟರ್ ಬೋಂಕ. ನನ್ನ ಮಗಂಗೆ ಏನಾದ್ರೂ ಆದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನೀವ್ ಹೆದರ್ಬೇಡಿ. ಉಂಬಾ ಮೆಡಿಕಲ್ ಎಮರ್ಜೆನ್ಸಿ. ನೀವು ನಿಮ್ ಮಗನ್ ಮನೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ. ಮತ್ತೆ ಸಾರಿ, ನಿಮ್ ಪ್ರಯಾಣ ಇಲ್ಲಿ ಮುಗಿತಾ ಇದೆ. ಇವ್ರನ್ನ ಮಗನ ಹತ್ರ ಕರ್ಕೊಂಡು ಹೋಗಿ. ಸಿಗ್ತಾರೆ. ಓ ಬುದ್ಧಿವಂತ, ಇದು ನೆಟ್ ರೂಮ್ ಅಲ್ಲ ಕಣೋ, ನಟ್ ರೂಮು. ಎಸ್ ಎಕ್ಸಾಕ್ಟ್ಲಿ, ಇಲ್ಲೇ ನಾವು ನಮ್ ನಟ್ಸಿನ ಸಿಪ್ಪೆಗಳನ್ನು ಬಿಡಿಸೋದು. ಸಾರಿ, ನಾಟ್ ಇಂಟ್ರೆಸ್ಟೆಡ್. ನಮ್ಮ ಚಾಕ್ಲೇಟ್ಸ್ ನ ಜಾಸ್ತಿ ಮಕ್ಕಳೇ ತಿನ್ನೋದ್ರಿಂದ ನಾವು ಕ್ವಾಲಿಟಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕಾಗುತ್ತೆ. ಪ್ರಾಣಿ ಪಕ್ಷಿಗಳು ಕ್ವಾಲಿಟಿ ಚೆಕ್ ಮಾಡೋದ್ರಲ್ಲಿ ಮನುಷ್ಯರಿಗಿಂತ ಎಕ್ಸ್ಪರ್ಟ್. ಅದಕ್ಕೆ ನಾನು ಸ್ಕ್ವಿರಲ್ಸ್ ಗಳನ್ನು ಇಟ್ಟಿದ್ದೀನಿ. ಕ್ವಾಲಿಟಿ ಚೆಕ್ ಮಾಡಕ್ಕೆ ಸ್ಕ್ವಿರಲ್ಸ್ ಮುಂದೆ ನಟ್ಸ್ ಇಡಲ್ಲ. ನಟ್ಸ್ ನೆಲ್ಲ ಸ್ಕ್ವಿರಲ್ಸ್ ತಿನ್ಬಿಡುತ್ತೆ. ಇಟ್ಸ್ ಅ ಬ್ಯಾಡ್ ಐಡಿಯಾ. ಆದ್ರೆ ನಮ್ಮ ಹತ್ರ ಸ್ಕ್ವಿರಲ್ಸ್ ಟ್ರೈನ್ ಆಗಿದೆ. ಅಂಕಲ್, ಈ ಸ್ಕ್ವಿರಲ್ಸ್ ಗಳನ್ನು ಯಾರು ಟ್ರೈನ್ ಮಾಡ್ತಾರೆ? ಉಂಬಾ ಅವರು ಕಾಡಿನ ಜನ ಆಗಿರೋದ್ರಿಂದ ಅವ್ರ ನೇಚರ್ ಜೊತೆ ಒಳ್ಳೆ ಬಾಂಡಿಂಗ್ ಇದೆ. ನಮ್ಮ ಹತ್ರ ಟ್ರೈನ್ ಡಾಗ್, ಕ್ಯಾಟ್, ರಾಬಿಟ್, ಪ್ಯಾರೆಟ್, ಗಿನಿಪಿ, ಗುಡ್ಡೈಟರು ಎಲ್ಲ ಇದೆ. ಆದ್ರೆ ನಮ್ಮ ಹತ್ರ ಕೆಲಸ ಮಾಡ್ತಾರೆ. ನೀವೇ ನೋಡಿ ಏನಾದ್ರು ಕೆಲಸ ಅಂತ. ಮಿಸ್ ಮೆರುಕಾ, ಅದ್ ಕಿರ್ಚಾಡ್ತಿಲ್ಲ, ಅದಾದ್ರೆ ಹಾಡಲ್ಲಿ ಅದ್ರ ಕೆಲಸ ಎಕ್ಸ್ಪ್ಲೇನ್ ಮಾಡ್ತಿದೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ಏನ್ರಿ ನೀವು ಒಂದ್ಸಲ ಸ್ಕ್ವಿರಲ್ ಕೇಳ್ತೀರಾ, ಇನ್ನೊಂದ್ಸಲ ಉಂಬಾ ಕೇಳ್ತೀರಾ? ಯಾವ್ದು ಸೇರಿಲ್ಲ. ನೀವು ಬೇಕು ಅಂದ್ರೆ ಹೋಗೋಣ ಪೆಟ್ ಶಾಪ್ ಅಲ್ಲಿ ತಗೊಳ್ಳಿ. ಯೋ ಪಟೇಶಿ, ಈ ಬೆರುಕಾನಂತೂ ಬಾರಸ್ತಾಡ್ನಾಗ ಮಾತ್ರ ಇಟ್ಕೊಂಬೇಡಪ್ಪ. ಇಲ್ಲಾಂದ್ರೆ ನಿನ್ನ ಹತ್ರ ಇರೋ ಉಪ್ಪಾಸು ಸ್ಕ್ವಿರಲ್ಸ್ ಅನ್ನೆಲ್ಲ ಮಾರಕ್ಕೆ ಇಟ್ಬಿಡ್ತಾಳೆ. ಐ ನೋ ಲಾಡ್ಗಣಿ, ನನ್ಗೆ ಮಕ್ಕಳಿಗಿಂತ ಅವ್ರ ಪೇರೆಂಟಿಂಗ್ ಮೇಲೆ ಜಾಸ್ತಿ ಕೋಪ. ತಮ್ಮ ಬಾಲ್ಯದಲ್ಲಿ ಸಿಗದೆ ಇದ್ದಿದ್ದೆಲ್ಲದನ್ನು ತಮ್ಮ ಮಕ್ಕಳ ಬಾಲ್ಯದಲ್ಲಿ ತಂದ್ಕೊಡೋ ಹಬ್ಬ ಹತ್ತಿ ಪೇರೆಂಟ್ಸ್ಗೆ ತಮ್ಮ ಮಕ್ಕಳನ್ನ ತಾವೇ ಹಾಳು ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ದೇವ್ರಾಗಿರೋ ನಿನ್ನೆ ಇವ್ರಿಗೆಲ್ಲ ಬುದ್ಧಿ. ಬೆರುಕಾ, ಅಲ್ಲಿ ಹೋಗ್ಬೇಡ. ನೋಡಿ ನಮ್ಮ ಫ್ಯಾಕ್ಟರಿಯ ಇನ್ವೆನ್ಷನ್ ಚಾಕ್ಲೇಟ್ ಕ್ಯಾಂಡಿ ಮಾಡೋದು ಗೊತ್ತಿರ್ಲಿ. ಇಲ್ಲಿ ಒಬ್ಬೊಬ್ಬ ಚಾಕ್ಲೇಟ್ ಸೈಂಟಿಸ್ಟ್ ವಾವ್ ಮಷೀನ್ ಕೂಡ ಮಾತಾಡುತ್ತಾ. ನೈಸ್. ನಾವು ಬರೀ ಮಷೀನ್ಸ್ ಅಲ್ಲ, ರೋಬೋಟ್ಸ್. ಮುಂಚೆ ನನಗೆ ಕೆಲಸ ಮಾಡ್ತಾ ಇರುವಾಗ ಈ ರೂಮ್ ಇರ್ಲಿಲ್ಲ. ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಅಜ್ಜ? ನಿಮ್ಮ ಚಾಕ್ಲೇಟ್ ಸೈಂಟಿಸ್ಟ್ ಏನ್ ಇನ್ವೆಂಟ್ ಮಾಡ್ತಾರೆ ಅಂತ ಹೇಳ್ಬೋದಾ? ಜಗತ್ತಿನಂತ ನಿರ್ಮಾ ಚಾಕ್ಲೇಟ್ ಬಾರ್ ಇಲ್ಲೇ ಇನ್ವೆಂಟ್ ಆಗಿತ್ತು. ಅಂದ್ರೆ 7 ಫ್ಲೇವರ್ಸ್ ಇನ್ ಸಿಂಗಲ್ ಚಾಕ್ಲೇಟ್ ಬಾರ್. ಫ್ರಿಡ್ಜ್ ಇಂದ 2 ದಿನ ಆಚೆ ಇದ್ರು ಮೆಲ್ಟ್ ಆಗಿರೋ ಐಸ್ ಕ್ರೀಮ್ ಇಲ್ಲೇ ಇನ್ವೆಂಟ್ ಆಗಿತ್ತು. ಅಪ್ ಟು 5 hours ಬಾಯಲ್ಲಿ ಕರ್ದೇ ಇರೋ ಕ್ಯಾಂಡಿ ಈಚೆನ ಸೋಕಾನ ಇನ್ವೆಂಟ್ ಮಾಡಿದ್ದು. ಚೂಯಿಂಗ್ ಗಮ್ ಏನು ಇನ್ವೆಂಟ್ ಮಾಡಿಲ್ವಾ? ನಿಮ್ಮ ಜೀನಿಯಸ್ ಬುಕ್. ಪೂರ್ತಿ ಹೇಳೋರ್ಗು ಕೇಳಿಸ್ಕೊಳೋ ಪೇಷನ್ಸ್ ಇಟ್ಕೊಳ್ಳಿ.
ಇದೇ ನಮ್ಮ ಲೇಟೆಸ್ಟ್ ಇನ್ವೆನ್ಷನ್ 3 ಟೈಮ್ ಇನ್ವೆಂಟರ್. ಅಂದ್ರೆ ಇದನ್ನ ಬಾಯಿಗೆ ಹಾಕಿದ ತಕ್ಷಣ ಬೇಗ ತಿಂಡಿ ಅಂದ್ರೆ ಬ್ರೆಡ್ ಶಾಮ್ ಇಡ್ಲಿ ಇದನ್ನ ಯಾರು ತಿಂದಿಲ್ಲ ಅಲ್ವಾ? ಇಲ್ಲ. ಹಂಗಿದ್ರೆ ನೀನು ತಿಂದ್ರೆ ನಿನ್ನ ಫಸ್ಟ್ ಪರ್ಸನ್ ನಾನೇ ಆಗ್ತೀನಿ ಅಲ್ವಾ? ಎಸ್ ಬಟ್ ಇಟ್ಸ್ ನಾಟ್ ಸೇಫ್. ನೋ ಪ್ರಾಬ್ಲಮ್. ಚೂಯಿಂಗ್ ಗಮ್ ತಿನ್ನೋದು ನನಗೆ ಹೊಸದಲ್ಲ. ಅದು 3 ಟೈಮ್ ಇನ್ವೆನ್ಷನ್ ಆಗ್ತಿದ್ದ ಫಸ್ಟ್ ಪರ್ಸನ್ ನಾನೇ ಆಗ್ತೀನಿ. ಎಸ್. Violet, are you alright? Yes, mom. I'm proud of you, my child. Thank you, mom. ಇದು ಇಡ್ಲಿ ಸಾಂಬಾರ್ ಟೈಪ್ ಬರ್ತಿದೆ. ಇದು ಮಸಾಲೆ ದೋಸೆ. ಇಟ್ಸ್ ನಾಟ್ ಸೇಫ್. ಬಾಯ್ ತೆಗೀರಿ. ಗೋಬಿ ಮಂಚೂರಿ. Ready, Violet? ಬ್ಲೂಬೆರಿ ಐಸ್ ಕ್ರೀಮ್. Mr. Monka, ನನ್ನ ಮಗಳು ಕಲರ್ ಚೇಂಜ್ ಆಗ್ತಾ ಇದ್ದಾಳೆ. ವಾಯ್ಸ್ ಚೇಂಜ್ ಆಗ್ತಾ ಇದೆ. ಅವಳಿಗೆ ಶುಗರ್ ಲೆವೆಲ್ ಜಾಸ್ತಿ ಆಗ್ತಿದೆ. Mr. Monka, ಮೆಡಿಕಲ್ ಎಮರ್ಜೆನ್ಸಿ. ನನ್ನ ಮಗಳಿಗೆ ಏನೋ ಆಗಲ್ವಾ? ಹೆದರ್ಬೇಡಿ. 2 weeks ರೆಸ್ಟ್ ಮತ್ತೆ ಒಂದು ದಿಸ್ ಮೆಡಿಸಿನ್ಸ್ ಅಷ್ಟೇ. ಮತ್ತೆ ಸಾರಿ, ನಿಮ್ ಪ್ರಯಾಣ ಇಲ್ಲಿ ಮುಗಿತಾ ಇದೆ. ಇವ್ರನ್ನ ಮೆಡಿಕಲ್ ರೂಮ್ಗೆ ಕರ್ಕೊಂಡು ಹೋಗಿ. Yes, master. ಟ್ರಯಲ್ಸ್ ಅಲ್ಲಿ ಇದೆ ಅಂತ ಅವಳು ನನ್ನ ಮಾತೇ ಕೇಳಲಿಲ್ಲ. ವಾಟ್ ಟು ಡು ಗಣಿ? ಓಂಕ ಅಂಕಲ್, ಗಣಿ ಯಾರು? ಗಣಿ ಅಲ್ಲಿ. Violet, safe ಆ? ನೀವು ಅದ್ರೊಳಗೆ ಇದ್ದೀರಾ ಅನ್ಸುತ್ತೆ. ಈಗ ಮಾರ್ಕೆಟ್ ಅಲ್ಲಿ ಸಿಗೋ VR ಡಿವೈಸ್ ಅಲ್ಲಿ ಬರೀ ವಿಷುವಲ್ ಮತ್ತೆ ಆಡಿಯೋ ಮಾತ್ರ ಫೀಲ್ ಆಗುತ್ತೆ. ಈ ಓಂಕರ ಹೊಸ ಇನ್ವೆನ್ಷನ್ ಅಲ್ಲಿ ಸ್ಮೆಲ್, ಟೇಸ್ಟ್, ಟಚ್ ಎಲ್ಲ ಫೀಲ್ ಆಗುತ್ತೆ. ನೀವು ನಮ್ಮ ಡಿವೈಸ್ ತಗೊಂಡು ನಮ್ಮ ಆಪ್ಗೆ ಸಬ್ಸ್ಕ್ರೈಬ್ ಆದ್ರೆ ಯಾವ್ದಾದ್ರು ಚಾಕ್ಲೇಟ್ ವರ್ಚುವಲ್ ಆಗಿ ಟೆಸ್ಟ್ ಮಾಡ್ಕೊಳ್ಳಿ. ಇದು ನಂಬಕ್ಕೆ ಆಗ್ತಾ ಇಲ್ಲ. ಹಂಗಂದ್ರೆ ನಾವು ಅಂಗಡಿಗೆ ಹೋಗ್ರಿ ಆ ಚಾಕ್ಲೇಟ್ ಇಸ್ಕೊಂಡು ಅವಶ್ಯಕತೆ ಅಲ್ವಾ ಓಂಕ ಸರ್? ನಿಮಗೆ ನಿಜವಾದ ಚಾಕ್ಲೇಟ್ ತಿನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅಂದ್ರೆ ನೀವು ನಿಜ ಚಾಕ್ಲೇಟನ್ನೇ ತಿನ್ಬೇಕು. ಇದು ಸರಿಯಾಗಿ ವರ್ಕ್ ಆಗ್ತಿದೆ. ಇನ್ನು ಯಾಕೆ ರಿಲೀಸ್ ಮಾಡಿಲ್ಲ? ಸದ್ಯಕ್ಕೆ ನಾವು ಈ VR ಹೆಡ್ಸೆಟ್ ಅಂದ್ರೆ i4 ಇನ್ಸರ್ಟ್ ಮಾಡಿದೀವಿ. ಬರೀ ಚಾಕ್ಲೇಟ್ ಸಿಗೋ ಡಿವೈಸ್ ಇನ್ಸರ್ಟ್ ಮಾಡಿದ್ಮೇಲೆ ಲಾಂಚ್ ಮಾಡ್ತೀವಿ. ಸರಿಯಾಗಿ ವರ್ಕ್ ಆಗ್ತಾ ಇದೆ. ಇವಾಗಲೇ ಲಾಂಚ್ ಮಾಡಿ ಆಮೇಲೆ ನಿಧಾನಕ್ಕೆ ಅಪ್ಡೇಟ್ ಮಾಡಿ. ಈ ಡಿವೈಸ್ ಅಲ್ಲಿ ಸ್ಮೆಲ್, ಟೇಸ್ಟ್, ಟಚ್ ಎಲ್ಲ ಫೀಲ್ ಆಗೋದ್ರಿಂದ ಬೇರೆ ಡಿವೈಸ್ ಗೇಮ್ಸ್ ಆಡಿದಾಗ ವರ್ಚುವಲ್ ಯಾವುದು ರಿಯಲ್ ಯಾವುದು ಅಂತ ಕನ್ಫ್ಯೂಸ್ ಆಗ್ತಾರೆ. ಅದಕ್ಕೆ ಚಾಕ್ಲೇಟ್ ಅಷ್ಟೇ ಸಿಗೋ ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ಮೇಲೆ ನಾವು ಮಾರ್ಕೆಟ್ಗೆ ಲಾಂಚ್ ಮಾಡ್ತೀವಿ. ಮತ್ತೆ ನೀವೆಲ್ಲ ಬೇರೆ ಫ್ಲೇವರ್ಸ್ ಟ್ರೈ ಮಾಡಿ. ಏನಾಯ್ತು ಮೈಕ್? ಬುಲೆಟ್ ಬಿಡ್ತಮ್ಮ. ನೋಡು ರಕ್ತ. ಆಗಿಲ್ಲ ತಗೊಳ್ಳಿ. ಅದು ನಿನಗೆ ಏನಾಗಿಲ್ಲ, ಜಸ್ಟ್ VR ಗೇಮ್ ಅಷ್ಟೇ. ಮೈಕ್, ಓಂಕ ನನ್ನ ಮಗ, ಪ್ಲೀಸ್ ಹೆಲ್ಪ್, ಈಸ್ ಅನ್ಕಾನ್ಶಿಯಸ್. ಹೆದರ್ಬೇಡಿ. ಮೆಡಿಕಲ್ ಎಮರ್ಜೆನ್ಸಿ. ನಿಮ್ ಮಗನ್ಗೆ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ. ನಾನು ಅದನ್ನೆಲ್ಲ ಅರೇಂಜ್ ಮಾಡಿ ಕೊಡ್ತೀನಿ. ಮತ್ತೆ ಸಾರಿ, ನಿಮ್ ಪ್ರಯಾಣ ಇಲ್ಲಿ ಮುಗಿತಾ ಇದೆ. ಇವ್ರನ್ನ ಮೆಡಿಕಲ್ ರೂಮ್ಗೆ ಕರ್ಕೊಂಡು ಹೋಗಿ. ಓಂಕಾರ ರೂಮ್ಗೆ ಸ್ವಾಗತ. ಎಲ್ಲ ಗೋಲ್ಡನ್ ಟಿಕೆಟ್ ವಿನ್ನರ್ಸ್ಗಳಿಗೂ ಆಕ್ಚುಲಿ ನನ್ನ ಕಾಂಟೆಸ್ಟ್ ಆಗಿತ್ತು. ಯಾರು ಈ ಕಾಂಟೆಸ್ಟ್ ನ ಗೆಲ್ತಿದ್ರೋ ನೆಕ್ಸ್ಟ್ ನನ್ನ ಫ್ಯಾಕ್ಟರಿ ಓನರ್ ಆಗ್ತಿದ್ರು. ಸೊ ಹೇಳಿ, ನಿಮ್ಮಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಮುಂದೆ ಬನ್ನಿ. ಓಂಕ ಸರ್, ಈ ಚಾರ್ಲಿ ಬಿಟ್ಟು ಯಾವ ಮಕ್ಕಳು ಇಲ್ಲ. ಓ ಚಾರ್ಲಿ, ದೆನ್ ಯು ಆರ್ ದ ವಿನ್ನರ್. ಸೆಕ್ರೆಟರಿ ಲೂಂಬಾ, ಎಲ್ಲ ಮಕ್ಕಳು ಸೇಫ್ ಇದ್ದಾರಾ? ಮತ್ತೆ ಅವ್ರನ್ನ ಬೇಗ ಕರ್ಕೊಂಬನ್ನಿ. ಚಾರ್ಲಿ, ನೆಕ್ಸ್ಟ್ ಈ ಸೀಟ್ ನಿಂದೆ ಆಗುತ್ತೆ. ನಾನು ನಿನ್ನ ಅಡಾಪ್ಟ್ ಮಾಡ್ಕೊಂತೀನಿ. ನಿಂಗೆ ಬೇಕಾಗಿರೋ ಎಜುಕೇಶನ್, ಈ ಫ್ಯಾಕ್ಟರಿ ನಡೆಸೋ ಟ್ರೈನಿಂಗು ಎಲ್ಲ ನಾನು ಕೊಡ್ತೀನಿ. ಆರ್ ಯು ಹ್ಯಾಪಿ? Yes, I am very happy. ಅಜ್ಜ, ಇನ್ಮೇಲಿಂದ ನಾನು ನಮ್ಮ ಮನೆಯವರೆಲ್ಲ ಇದೇ ಫ್ಯಾಕ್ಟರಿ ಇರಬೇಕು. Thank you very much, Monka uncle. ಇಲ್ಲ ಚಾರ್ಲಿ, ಈ ಫ್ಯಾಕ್ಟರಿಯಲ್ಲಿ ಬರೀ ನಾನು ನೀನು ಉಂಪಾಸ್ ಇರೋದಷ್ಟೇ. ನಾನು ನಿಮ್ಮ ಫ್ಯಾಮಿಲಿಯವ್ರಿಗೆಲ್ಲ ಬೇರೆ ಅರೇಂಜ್ಮೆಂಟ್ ಮಾಡ್ಕೊಡ್ತೀನಿ. ಓಕೆನಾ?
ಡಿಯರ್. ಓಂಕಾರ್ ಇಸ್ ಅ ಗುಡ್ ಮ್ಯಾನ್. ನೀನು ಇಲ್ಲಿ ಚೆನ್ನಾಗಿರ್ತೀಯಾ? ಇಲ್ಲ ತಾತ, ಸಾರಿ ಬೋಂಕ ಅಂಕಲ್. ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತನ್ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ. ಇಷ್ಟು ದೊಡ್ಡ ಫ್ಯಾಕ್ಟ್ರಿ, ರಿಚ್ ಲೈಫ್, ನನ್ನ ಫ್ಯಾಮಿಲಿ ಇದೆ ನನಗೆ ಬೇಡ. ಬನ್ನಿ ತಾತ, ನಾವು ಹೋಗೋಣ. ಚಾರ್ಲಿ ವೇಟ್, ನಾನು ನಿಮ್ಗೆ ಪ್ರಾಮಿಸ್ ಮಾಡ್ದಂಗೆ ಬೇಕಾದಷ್ಟು ಚಾಕ್ಲೇಟ್ಸ್ ಎಂದು ಕೊಡ್ತೀನಿ. ನೀವಲ್ಲಿ ಹೋಗಿ ಬೇರೆ ಪೇರೆಂಟ್ಸ್ ಅವ್ರ ಜೊತೆ ವೇಟ್ ಮಾಡ್ತಿರ್ಬೋದು. ಯಾಕಪ್ಪ ಪರದೇಶಿ ಸುಮ್ಮನಾಗ್ಬಿಟ್ಟೆ? ಗಣಿ, ನಮ್ಗೆ ಯಾರು ವಾರಸ್ದಾರೇ ಸಿಗ್ಲಿಲ್ಲ. ಚಾರ್ಲಿ ನನ್ನ ಪ್ರಪೋಸಲ್ ರಿಜೆಕ್ಟ್ ಮಾಡ್ಬಿಟ್ಲು. ಪರದೇಶಿ, ಚಾರ್ಲಿಗೆ ಈ ಫ್ಯಾಕ್ಟ್ರಿನ ನಡೆಸೋ ಎಲ್ಲ ಅರ್ಹತೆನೂ ಇದೆ. ಅವಳು ಕೊಡೋ ಟ್ರೈನಿಂಗ್ ತಗೊಂಡಿದ್ರೆ ಚೆನ್ನಾಗಿ ನಡೆಸ್ತಾಳೆ. ಆದ್ರೆ ಅವಳ ಫ್ಯಾಮಿಲಿ ಬಿಟ್ಟು ಬರೋದಿಲ್ಲ ಅಂತಿದ್ದಾಳೆ. ಪರದೇಶಿ, ನೀನ್ ಇದ್ರಲ್ಲೇ ಅರ್ಥ ಮಾಡ್ಕೊ. ಚಾರ್ಲಿ ತನ್ನ ಸ್ವಾರ್ಥಕ್ಕೋಸ್ಕರ ಅವಳ ಜೊತೆಗಿದ್ದವಳ ಕೈನ ಯಾವತ್ತೂ ಬಿಡಲ್ಲ. ಆದ್ರೆ ಅವಳು ಈ ರೂಪಸು ಫ್ಯಾಕ್ಟ್ರಿನ ಎಷ್ಟೇ ಕಷ್ಟ ಬಂದ್ರು ಕಾಪಾಡ್ಕೊಳ್ತಾಳೆ. ಅದು ನೀವು ಹೇಗೆ ಹೇಳ್ತೀರಾ ಲಾರ್ಡ್ ಗಣಿ? ಪರದೇಶಿ, ನಾವು ಪೇರೆಂಟಿಂಗ್ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ವಲ್ಲ, ಚಾರ್ಲಿನ ಅವ್ರ ಮನೇಲಿ ನಮ್ ದೇಶದವ್ರ ತರ ಬೆಳೆಸಿದ್ದಾರೆ, ನಿಮ್ ದೇಶದವ್ರ ತರ ಅಲ್ಲ. ನಮ್ ದೇಶದಲ್ಲಿ ಮಕ್ಕಳಿಗೆ ಚಿಕ್ಕವರಿದ್ದಾಗ ಏನ್ ಹೇಳ್ಕೊಡ್ತಾರೆ ಗೊತ್ತಾ? ಮಾತೃದೇವೋ ಭವ. ಪಿತೃದೇವೋ ಭವ. ಆಚಾರ್ಯ ದೇವೋ ಭವ. ಅತಿಥಿ ದೇವೋ ಭವ. ಈ ಭಾವನೆ ನಮ್ಮಲ್ಲಿ ಇನ್ನೂ ಇರೋದ್ರಿಂದ ನಮ್ ದೇಶದ ಮಕ್ಕಳು ಇನ್ನೂ ಸ್ವಲ್ಪ ಶಿಸ್ತಿಂದ ಇದ್ದಾರೆ. ನೀನು ಧೈರ್ಯವಾಗಿ ಚಾಲಿಗೆ ಪಟ್ಟ ಕಟ್ಬೋದು. ಫ್ರೆಂಡ್ಸ್, ಇವತ್ತು ನೀವೆಲ್ಲ ನನ್ನ ಜೊತೆ ಜರ್ನಿ ಮಾಡಿದ್ರೆ ತುಂಬಾ ಥ್ಯಾಂಕ್ಸ್. ಆಕ್ಚುಲಿ ಇದೊಂದು ಕಾಂಟೆಸ್ಟ್ ಆಗಿತ್ತು. ಯಾರು ಈ ಕಾಂಟೆಸ್ಟ್ ನ ಗೆಲ್ತಿದ್ರು ಅವ್ರು ನೆಕ್ಸ್ಟ್ ಈ ಫ್ಯಾಕ್ಟ್ರಿಯ ಓನರ್ ಆಗ್ತಿದ್ರು. ಆದ್ರೆ ಅನ್ಫಾರ್ಚುನೇಟ್ಲಿ ನೀವೆಲ್ಲ ನಿಮ್ ಜರ್ನಿನ ಮಧ್ಯದಲ್ಲೇ ಸ್ಟಾಪ್ ಮಾಡಿ. ಆದ್ರೆ ಹೆದರ್ಬೇಡಿ, ನಾನು ನಿಮ್ಗೆ ಪ್ರಾಮಿಸ್ ಮಾಡ್ದಂಗೆ ಬೇಕಾದಷ್ಟು ಚಾಕ್ಲೇಟ್ಸ್ ಎಂದು ಕೊಡ್ತೀನಿ. ಈ ಕಾಂಟೆಸ್ಟ್ ನ ಗೆದ್ದಿರೋರು ಚಾರ್ಲಿ. ಪರವಾಗಿಲ್ಲ ಚಾರ್ಲಿ, ನೀನ್ ಫ್ಯಾಮಿಲಿ ಜೊತೆಗೆ ಈ ಫ್ಯಾಕ್ಟ್ರಿಗೆ ಬರ್ಬೋದು. ಎಸ್, ಐ ಹ್ಯಾಪಿ. Yeah.
ಮಾಡ್ತೀನಿ ಕಾಣಿಸಿದ್ದು ಇಷ್ಟು ಜನ, ನಾನು ಮಾಡ್ತೀನಿ. ತುಂಬಾ ಜನ ಇದ್ದಾರೆ. ಈ ಮಕ್ಕಳ ಜೊತೆ ಈಗ ಸದ್ಯಕ್ಕೆ ನೀವು ಚಪ್ಪಾಳೆ ಹೊಡೆಯೋದು ಅದೆಲ್ಲವೂ ಮುಖ್ಯವೇ, ಆದರೆ ನಮಗೆ ಅದು ಮುಖ್ಯವೇ ಅಲ್ಲ. ಯಾಕೆಂದ್ರೆ ನಾವೇನು ನಂಬಿದ್ದೀವಿ ಅಂದರೆ ಒಂದು 3-3.5 3-3.25 ತಿಂಗಳು ಅವ್ರಿಗೊಂದು ಕ್ವಾಲಿಟಿ ಟೈಮ್ನ ಕೊಡೋಣ ಅನ್ನೋ ನಂಬಿಕೆಯಲ್ಲಿ ನಾವು ಇದನ್ನ ಪ್ರಾರಂಭಿಸಿದ್ದು. ನಾಟಕ ಮುಖ್ಯ ಹೌದು, ಅದು ಕೆಲವು ಶಿಸ್ತನ್ನು ಇದ್ರ ಒಳಗಡೆ ಹೇಳ್ಕೊಡತ್ತೆ ಅನ್ನೋ ಕಾರಣಕ್ಕಾಗಿ ನಾವು ನಾಟಕವನ್ನ ಮಾಡ್ತೀವಿ. ಅದು ಬಿಟ್ಟರೆ ನಾವು ಬಹುಶಃ ಏನನ್ನೂ ಹೇಳ್ಕೊಟ್ಟಿಲ್ಲ. ಆದರೆ ಅವರು ಬಹಳಷ್ಟನ್ನ ಕಲ್ತ್ಕೊಂಡು ಮನೆಗೆ ಹೋಗ್ತಾರೆ ಅಷ್ಟೇ. ನಾವು ಹೇಳ್ಕೊಡ್ತೀವಿ ಅನ್ನುವ ಯಾವ ಅಹಂಕಾರವಾಗಲಿ ಆತ್ಮವಿಶ್ವಾಸವಾಗಲಿ ನಮ್ಗೆ ಯಾರಿಗೂ ಇಲ್ಲ. ನಮಗೆ 3.5-3.25 ತಿಂಗಳು ಒಟ್ಟು ಈ ಸ್ಕೂಲಿನ ಪಾಠದ ಜೊತೆ ಬೇರೊಂದು ಆಟ ಸಿಕ್ಕಲಿ ಮಕ್ಕಳಿಗೆ ಅನ್ನೋ ಉದ್ದೇಶಕ್ಕಾಗಿಯೇ ಈ ಶಿಬಿರ ಇರೋದು. ಇದೇ ಸ್ನೇಹಿತರೆ, ನಾಟಕ ಅಂತೂ ಮುಗೀತು. ಸೊ ನಮ್ಮ ಚಾಕ್ಲೇಟ್ ಓನರ್ ಅವರು ಯಾರಿಗೆ ಅದನ್ನ ನನ್ನ ಚಾಕ್ಲೇಟ್ ಫ್ಯಾಕ್ಟ್ರಿನ ಒಪ್ಪಿಸ್ಬೇಕು ಅನ್ನೋ ಆಸೆ ಖಂಡಿತ ನೆರವೇರ್ತಲ್ಲ. ಯಾಕಂದ್ರೆ ನಾನು ನಮ್ಮ ಕುಟುಂಬದ ಬೇರಿರಬೇಕು, ಅವರಿಲ್ಲದೆ ನಾನಿಲ್ಲ ಅನ್ನೋ ವ್ಯಕ್ತಿಗೆ ನೀನು ದೊಡ್ಡ ಚಾಕ್ಲೇಟ್ ಕಂಪನಿನ ಕೊಟ್ಟೆ. ಆದ್ರೆ ಸಮರ್ಥ ನೀನು ಅಲ್ಲೊಂದು ಗಣೇಶನ ಪಾತ್ರೆ ಇದೆ ಅಂತಾನೆ ಹೇಳಿಲ್ಲ ನನಗೆ. ಸೀಕ್ರೆಟ್ ನೋಡಿ, ಸೀಕ್ರೆಟ್ ಹೇಳಲೇ ಇಲ್ಲ. ಬಹಳ ಚೆನ್ನಾಗಿತ್ತು. ಮಕ್ಕಳೆಲ್ಲರೂ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ರು ಅಂದ್ರೆ ಇಲ್ಲಿ ಒಂದು ತಾಯಿ ಅಂದ್ರೆ ಹಿರಿಯರು ನಾವೇನ್ ಮಾಡ್ತೀವೋ ಅಂದ್ರೆ ಪೋಷಕರು ಏನ್ ಮಾಡ್ತಾರೋ ಮಕ್ಕಳು ಅದನ್ನೇ ಕಲಿತಾರೆ ಅಂತ ನಾವು ಕೂಡ ಒಳ್ಳೆಯ ಅಭ್ಯಾಸ ನೀತಿ ಕಲಿತು ನಾನು ನಮ್ದು ತಮ್ಮದು ತಂದೆ ತಾಯಿ ಅಜ್ಜ ಅಜ್ಜಿ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಕುಟುಂಬದಿಂದ ಬಂದ ಒಂದು ಮಗು ಅಂತ ಚಾಕ್ಲೇಟ್ ಫ್ಯಾಕ್ಟ್ರಿನೇ ಬೇಡ, ನನಗೆ ನನ್ನ ಕುಟುಂಬ ಬೇಕು ಅಂತ ಇಂಥ ವಾತಾವರಣದಲ್ಲಿ ಮಕ್ಕಳನ್ನ ಬೆಳೆಸಬೇಕು ಅನ್ನೋ ಒಂದು ನೀತಿ ಸಿಕ್ತು ಅಂತ ನಮ್ಮ ಚಾಕ್ಲೇಟ್ ಓನರು ಒಳ್ಳೆ ವ್ಯಕ್ತಿಗೆ ನಮ್ಮ ಚಾಕ್ಲೇಟ್ ಕಂಪನಿನಂತೂ ಒಪ್ಪಿಸಿದ್ದಾಯ್ತಲ್ಲ. ನಾನಂತೂ ಖುಷಿ ಪಟ್ಟೆ, ನೀವು ಖುಷಿ ಪಡ್ತೀರಿ ಅಂತ ಅನ್ಕೊಳ್ತೀನಿ. ಇಲ್ಲಿಗೆ ಸಂಚಿಕೆಯನ್ನು ಮುಗಿಸ್ಲಾ, ಹೋಗಿ ಬರಲ್ಲ. ನಮಸ್ಕಾರ.